ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ಪೇಪರ್ ಪ್ಲೇಟ್ಸ್ನ ಯೂಸ್ ಮಾಡಿಕೊಂಡು ನಾನು ವಾಲ್ ಡೆಕೋರ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಪೇಪರ್ ಪ್ಲೇಟ್ ಮೇಲೆ ನಾನು ಈ ಥರ ಸ್ಪಾಂಜ್ನ ತೊಗೊಂಡು ಪೇಂಟ್ ಮಾಡ್ಕೊತಾ ಇದ್ದೀನಿ ರೆಡ್ ಕಲರ್ದು. ಈ ಥರ ಸ್ಪಾಂಜ್ ಇಲ್ಲ ಅಂತಂದರೆ ನೀವು ಬ್ರಷಿಂದ ಕೂಡ ಮಾಡ್ಬೋದು. ಫಸ್ಟ್ ಎಲ್ಲ ಪೇಂಟ್ನ ಹಚ್ಕೊತಾ ಇದ್ದೀನಿ ನಾನು ಸ್ಪಾಂಜ್ನ ಯೂಸ್ ಮಾಡಿಕೊಂಡು. ಈ ಥರ ರಬ್ಬಾದರೂ ಮಾಡ್ಬೋದು, ಟ್ಯಾಪ್ ಮೋಷನ್ನಲ್ಲಾದರೂ ನೀವು ಪೇಂಟ್ನ ಹಚ್ಬೋದು. ನೋಡಿ, ನಾನು ಈ ಥರ ಇವನ್ನಾಗಿ ರಬ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಿಮ್ಮ ಇಷ್ಟ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಹಾಕೋಬೋದು. ಇದ್ರ ಮೇಲೆ ನಾನು ವೈಟ್ ಕಲರಿಂದ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತುಳಸಿ ಪಾಟ್ ಪೇಂಟಿಂಗ್ನ ಮಾಡಿದ್ದೆ. ಅದರದ್ದು ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಅದೇ ರಂಗೋಲಿನ ನಾನು ಇಲ್ಲಿ ಕೂಡ ಬಿಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಫಸ್ಟು ಪೇಂಟೆಲ್ಲ ಆದಮೇಲೆ ಎಡ್ಜಸ್ ಏನಿರುತ್ತಲ್ವ ಕೊನೆಯಲ್ಲಿ ಅದನ್ನೆಲ್ಲ ಸ್ಮೂತಾಗಿ ಇನ್ನೊಂದ್ಸಲಿ ಬ್ರಷಿಂದ ಪೇಂಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದೇ ಕೋಟ್ ಸಾಕಾಗುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಎಲ್ಲ ಅಂಟಿಸ್ಕೊತಾ ಇದ್ದೀನಿ. ಆಮೇಲೆ ಎಡ್ಜಸ್ ಏನಿದಾವಲ್ವ ಅದಕ್ಕೆ ನಾನು ಗೋಲ್ಡ್ ಕಲರ್ ಪೇಂಟ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಹತ್ರ ಇರೋ ಗೋಲ್ಡ್ ಕಲರು ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು, ಎಲ್ಲ ಒಣಗೋಗಿದೆ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಈ ಥರ ರೆಡ್ ಕಲರ್ನೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಥರ ಪೆನ್ನ ತೊಗೊಂಡಿದ್ದೀನಿ. ಅದರಿಂದ ಡೈರೆಕ್ಟಾಗಿ ಈ ಥರ ರಂಗೋಲಿ ಬಿಡಿಸೋದೇನೆ. ಚುಕ್ಕೆ ಇಟ್ಕೊಂಡು, ನಿಮ್ಮ ಹತ್ರ ಪೆನ್ ಇಲ್ಲ ಅಂತಂದರೆ ನೀವು ಬ್ರಷ್ ಕೂಡ ಯೂಸ್ ಮಾಡ್ಬೋದು, ಪೇಂಟ್ ಬ್ರಷ್. ನಾನು ಪೆನ್ ಇದ್ದಿದ್ದರಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ವರ್ಕ್ ಈಸಿ ಆಗುತ್ತೆ. ಇನ್ನೊಂದು ಬೇಗ ಡ್ರೈ ಆಗುತ್ತೆ ಪೇಂಟು, ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ, ತುಂಬ ಬೇಗನೆ ಆಗುತ್ತೆ. ಒಂದು 10 ನಿಮಿಷದಲ್ಲಿ ನಾನು 3 ಪ್ಲೇಟ್ ಮೇಲೆ ಈ ಥರ ರಂಗೋಲಿ ಬಿಡಿಸಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ನೋಡಿ, ಈ ಥರ ಕಂಪ್ಲೀಟಾಗಿ ಮಾಡಿದ್ದೀನಿ. 7 ಚುಕ್ಕೆ ಹಾಕಿದ್ದೀನಿ ರಂಗೋಲಿನ. ನೀವು ಬೇಕಿದ್ದರೆ ಬೇರೆ ಥರ ಡಿಸೈನ್ನ ಮಾಡ್ಕೋಬೋದು, ಬೇರೆ ಕಲರ್ ಕೂಡ ಮಾಡ್ಬೋದು. ಯೆಲ್ಲೋ ಕಲರ್ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ. ನೋಡಿ, ಈ ಥರ ಮಾಡಿದ್ದೀನಿ. ಇದೇ ಥರ ನಾನು ಇನ್ನೂ 2 ಪ್ಲೇಟ್ಗೆ ರಂಗೋಲಿನ ಬಿಡಿಸಿದ್ದೀನಿ. ವಾಲ್ಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಹಿಂದೆ ಡಬಲ್ ಟೇಪ್ ಹಾಕಿ ಗೋಡೆಗೆ ಅಂಟಿಸ್ಬೋದು, ಯಾಕಂದರೆ ಪೇಪರ್ ಪ್ಲೇಟ್ ಅಲ್ವಾ, ವೆಯ್ಟ್ಲೆಸ್ ಇರುತ್ತೆ. ಸೊ ಅದಕ್ಕೆ ನಾನು ಅದೇ ಥರನೇ ಮಾಡಿದ್ದು. ಇದಕ್ಕೆ ಮೊಳೆಗಿಳೆ ಏನು ಅವಶ್ಯಕತೆ ಇಲ್ಲ. ನೋಡಿ, ಆಮೇಲೆ ಈ ಥರ ಎಡ್ಜಸ್ಗೆ ವೇವ್ ಥರ ಡಿಸೈನ್ ಹಾಕಿ ಮಿಡಲಲ್ಲಿ ಚುಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ಎಡ್ಜಸ್ಗೆ ಕಂಠ ಅಂತ ಹೇಳ್ತೀವಲ್ಲ, ಅದಕ್ಕೆ ಜಿಗ್ಜ್ಯಾಗ್ ಡಿಸೈನ್ನ ಮಾಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡ್ ಈ ಥರ ಡಬಲ್ ಟೇಪ್ನ ಅಂಟಿಸಿದ್ದೀನಿ ಗೋಡೆಗೆ ಅಂಟಿಸೋಕ್ಕೆ. ನೋಡಿ, 2 ಸೈಡ್ ಅಂಟಿಸಿದ್ರೆ ಸಾಕಾಗುತ್ತೆ ಡಬಲ್ ಟೇಪು. ನಾನು ಮೇಲೆ ಒಂದು ಕೆಳಗಡೆ ಒಂದು ಅಂಟಿಸ್ತಾ ಇದ್ದೀನಿ ಡಬಲ್ ಟೇಪು. ನೋಡಿ, ಈ ಥರ ಅಂಟಿಸ್ಕೊಳ್ಳಿ.
ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.